ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾನುಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೋಡಿ, ಸ್ನಾನ ಮಾಡಿ ದೇವಸ್ಥಾನ ಹೋಗ್ತಾ ಇದೀವಿ ನಾವು. ಮೋಹಿತ್, ಫಸ್ಟ್ ಟೈಮ್ ಕರೆಕ್ಟಾಗಿ ನೀನು ಹೆಸ್ರಿಗೆ ಹೋಗ್ಬಿಟ್ಟೆ. ಮೋಹಿತಾ ಮೋಹಿತಾ ಅಯ್ಯೋ, ನಾ ಅಷ್ಟೊಂದು ಅಜೀಬಾಗಿ ಹೋಗ್ತೀನ ಗೈಸ್ ನಾನು ಏನಾದ್ರು? ಹೌದು, ನೀನು ಅಜೀಬ್ ಗೈಸ್. 11:20 ಕೊಡು ಅಂದ್ರೆ 11:40 ಆಗೈತೆ. ನೀನೇ ಲೇಟಾಗಿ ಬಂದಿರೋದು. ಏನು ಸಾನು ಇಷ್ಟೊಂದು ದೊಡ್ಡ ಆಯ್ತೈತಿ ನೋಡಿ ಗೈಸ್, ಇಲ್ಲಿ ಫುಲ್ ಟೈಟ್ ಫಿಟ್ ಆಗಿದ್ವು ಟಿ ಶರ್ಟ್ಗಳು. ಏನೋ ಮಚ್ಚಿ, ಫುಲ್ಲು ಜಿಮ್ಮಿಗೆ ಬಿಟ್ಟು ಎಕ್ಸಸೈಸ್ ಮನೇಲೆ ಮಾಡ್ತಾ ಇದೀಯ ಅಂತ ಫುಲ್ ಸಣ್ಣ ಆಗೋಗಿದೆ. ಗೈಸ್, ಜಿಮ್ಗೆ ಹೋಗ್ತೀನಿ ಇದು 1 ತಿಂಗಳು. ಇದೊಂದು ಸ್ವಲ್ಪ ಗೇಮಿಂಗ್ ರೂಮ್ ಸ್ಟಾರ್ಟ್ ಗೇಮಿಂಗ್ ರೂಮ್ ಅಲ್ಲ, ಅದು ಗೇಮಿಂಗ್ ರೂಮ್ಸ್. ಇದೊಂದು ಸ್ವಲ್ಪ ಫುಲ್ ಲೈಟಿಂಗ್ಸ್ ಮೇಲ್ಗಡೆ ಕ್ಲೌಡ್ ಗಿಡ ಹಾಕಿ ಮಸ್ತಾಗಿ ಮಾಡಬೇಕು. ಮಾಡಿದ ತಕ್ಷಣನೇ ನಂದು ಮಾಮೂಲಿ ವ್ಲಾಗು, ಗೇಮಿಂಗು, ಲೈವು, ಫುಲ್ಲು ಕೆಲಸ ಎಲ್ಲ ಫುಲ್ಲು ಗೈಸ್. ನಂಗಂತೂ ಟೈಮ್ ಸಿಗಲ್ಲ ಅನ್ಕೋತೀನಿ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನೋಡೋಣ ಬಂದು ಟಾಪಿಕ್ ಏನಂತ ನಿಮಗೆ ಗೊತ್ತಿರುತ್ತಲ್ಲ ಗೈಸ್. ನಾನು ಹೇಳ್ತಾ ಇರೋದು ನೋಡಿದ್ರೆ ಫುಲ್ಲು ಬಿಸ್ನೆಸ್ ಮ್ಯಾನ್ ಬಿಸಿ ಆಗ್ಬಿಡ್ತಾನೆ ಗೇಮಿಂಗ್ ಲೈವ್ ಅಲ್ಲಿ ಅಂತ. ಏನ್ ಗೊತ್ತಾ, 20s ಅಲ್ಲಿ ಮಕ್ಕಳಾದ್ರೆ ದುಡಿಬೇಕು, 30s ಅಲ್ಲಿ ನೆಮ್ಮದಿಯಾಗಿರ್ಬೇಕು ಅಷ್ಟೇ ಗೈಸ್. ನಂದಿರೋದು ಅಷ್ಟೇ. 20 ಹೊಗೆ ಹಾಕೊಂಡಿದ್ರೆ ದುಡ್ಡೆಲ್ಲ ಬೇರೆಯವ್ರಿಗೆ ಕೊಟ್ಟು ಹೋಗ್ಬಿಡ್ಬೇಕು. ಬಿಡು, ಹೋದ್ರೆ ಅಲ್ಲಿ ಏನು ಮಾಡೋಕ್ಕಾಗಲ್ಲ. ನಮ್ಮ ಮನೆ ಮರದಲ್ಲಿ ಏನ್ ಬರ್ತಿರುತ್ತೋ ಅದೇ ಆಗೋದು. ಜಾಸ್ತಿ ಆಗ್ತಲ್ಲ. ಹೋಗ್ಲಾ ಅತ್ತೆಗೆ ಮನೆಗೆ ಗೈಸ್, ಟೆಂಪಲ್ಗೆ ಹೋಗುವ. ಅದೇ ಫೋನ್ ನಿಂದು ಮತ್ತೆ ಹೋಗ್ಬಿಟ್ಟಿದೀನಿ. ಲೂಸ್ ಕೆರಡು ಸೌಂಡ್ ಅಂತರಿ ನಮ್ಮ ಅಮ್ಮಂಗೆ ಹೇಳ್ತೀನಿ. ನೀನು ಹೋಗತ್ತೀವಿ ನೋಡಿ, ನನ್ನೇ ತೊಳ್ತಾನೆ. ಅಯ್ಯೋ, ನಾನು ಇದ್ಕೊಡು ಯಾಕೇನೋ ಆದ್ರೆ ಸಣ್ಣ ಹೆವಿ ಸಣ್ಣ ಕಾಣಿಸ್ತಿದೆ. ಫುಲ್ ಸಣ್ಣ ಆಗ್ಬಿಟ್ಟಿದ್ಯಾ ಫುಲ್ಲು. ಇದು ಫುಲ್ ಹಿಂಗ್ ಬರೋದು, ಟೈಟ್ ಆಗಿ ಹಿಂಗ್ ಬರೋದು. ಶೋಲ್ಡರ್ ಗೀಲ್ಡರ್ ಎಲ್ಲ ಇಳ್ದೋಗೈತೆ. ಕಮ್ ಬ್ಯಾಕ್ ಮಾಡುವ. ಬೆಳ್ಳು ಕಾಣಿಸ್ತಿದ್ಯಾ? ಇಲ್ಲಿ ನೋಡು, ಒಳಗಡೆ ಕಪ್ಪು ಕಾಣಿಸ್ತಿದೆ. ಬೆಳಗಿಗೆ ಬೆಳ್ಳು ಕಾಣಿಸ್ತಿರೋದು. ಬಿಲ್ಡಪ್ ಕೊಡ್ಬೇಡ ಜಾಸ್ತಿ. ಹೋಗಿ ಟೆಂಪಲ್ಗೆ ಹೋಗುವ. A few moments later. ಗೈಸ್, ಹೋಗಿದ್ದು ಯಪ್ಪ, ಅಲ್ಲೇನು ಹೊಸಿ ಜನ ಇದಾರ. ಇವತ್ತು ಶನಿವಾರ ಬೇರೆ ಅಲ್ಲ ಗೈಸ್. ಶನಿವಾರ ಅನ್ನೋದಕ್ಕಿಂತ ಹುಣ್ಣಿಮೆ ಅಂತೂ ಸಖತ್ ಜನ ಬಂದಿರೋದು ಗೈಸ್. ನಿಜ ಭಾನುವಾರ ನಾವು ಹೋದಾಗ ಇಷ್ಟು ಜನನೇ ಇರಲ್ಲ ಅಲ್ವಾ? ನಾವು ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಹೋಯ್ತಿದ್ದು, ಅಲ್ಲೂ ಹೆವಿ ಜನ. ಇಲ್ಲಿಗೆ ಬಂದ್ವು, ಇಲ್ಲೂ ಹೆವಿ ಜನ. ಇವಾಗ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಕರೆಕ್ಟಾಗಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಶನಿವಾರ ಅಲ್ವಾ. ಇಲ್ಲಿ ದೇವಸ್ಥಾನ ಫುಲ್ಲು ರಶ್ ಇತ್ತು. ನಾವು ಒಳಗೆ ಹೋಗ್ಲಿಲ್ಲ ಗೈಸ್. ನಮಗೆ ಲೇಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬೇಕಲ್ಲ. ಆ ಕಾರಣಕ್ಕೆ 1 ಗಂಟೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಾವು ಮನೆ ಹೊರಡ್ತಾ ಇದೀವಿ. ಗೈಸ್, ವ್ಲಾಗ್ ಮಾಡ್ಬೇಕು ಸ್ವಲ್ಪ. ಹೇಳಿದ್ವಲ್ಲ ಟಾಪಿಕ್ ಏನು ಅಂತ, ಅದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀವಿ. ಯಾವ ಟಾಪಿಕ್ ಹೇಳಿಲ್ಲ ನಾನು. ಅದು ಗೊತ್ತಾಗಿರುತ್ತೆ ತಮ್ಮನೇಲಿ ನೋಡಿ. ಹಂಗೆ ಸ್ವಲ್ಪ ಗೊತ್ತಾಗುತ್ತೆ. ಇವಾಗ ಮನೆಗೆ ಹೋಗಿ. ಕೂದಲು ಹೆಂಗ್ ಕಾಣಿಸ್ತಿದೆ ಗೊತ್ತಾ? ಈ ಕಡೆ ಹಿಂಗ್ ಬಂದಿರೋದು. ಹೌದಾ? ಈ ಮನೆ ಕೆಂಚಿಗಾಗೋಗೈತಲ್ಲ, ಕಪ್ಪು ಇದ್ಕೊಂಡು ಫುಲ್ ಉದುರುತ್ತೈತೆ ಗೈಸ್ ಇವತ್ತು. ಫುಲ್ ಕೆಂಚು ಕಾಣಿಸ್ತೈತೆ. ಹೌದಾ? ಫುಲ್ ಬ್ಲಾಕ್ ಇದ್ದಿದ್ದು ನಿನ್ನ ಹೇರು. ಬನ್ನಿ ಇವಾಗ ಮನೆ ಹೋಗ್ಬಿಟ್ಟು ರೋಡಲ್ಲಿ ಒಂದು 5 kg ಮಾವಿನ ಹಣ್ಣು ತಗೊಂಡು ಹೋಗೋಣ. ಸರಿ ಬಾ. ಒಂದು 5 kg ಮಾವಿನ ಹಣ್ಣು ರೋಡಲ್ಲಿ. ದುಡ್ಡೈತಾ? ನೀನ್ ಕೊಡ್ಸು. ಆರ್ಡರ್ ಹೊಡ್ತಿದ್ಯಲ್ಲ ಅದನ್ನ. ದುಡ್ಡಿಲ್ಲ. GTF ತಗೋಬೇಕು ಗೈಸ್ ಇವತ್ತು. GTF ತಗೋಬೇಕು. 1600 ರೂಪಾಯಿ ಇತ್ತು. 5 kg ಕೊಡ್ಸು ಸಾಕು. 900 ರೂಪಾಯಿ ಜಾಸ್ತಿ ಆಗೈತೆ. ಒಂದ್ ದಿನ ದುಡ್ಡು ಮತ್ತೆ ಹೋಯ್ತು. ನಾನು ಅವತ್ತೇ ತಗೊಳ್ಳೋಣ ಅಂತ ಹೇಳ್ದೆ. ಅವತ್ತೇ ಅವಳಿಗೆ ತಗೊಳ್ಳೋಣ ಅಂತ ಹೇಳ್ದೆ. ಗೈಸ್, ನಾನ್ ಬೇಡ ಅಂತ ಇವಾಗ್ಲೂ ಹೇಳ್ತೀನಿ. ನಾನು ಮಾತು ಕೇಳೋದು. ಅದಕ್ಕೆ ಏನಾಗ್ಬಿಡ್ತಾ ಸರಿ ಹೋಗತ್ತೆ ಅಂದೆ ನಾನು. ಗೈಸ್, ನನಗೆ ಸ್ಟ್ರೆಸ್ ಆಗಿರುತ್ತಾ ಸ್ವಲ್ಪ ಸ್ಟ್ರೆಸ್ನ ರಿಲೀಫ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಗೇಮ್ಗಳು ಆಡ್ತೀನಿ. ಹೇಳ್ಬಿಟ್ಟು ತಗೋಬೇಕಂತೆ. ನಮಗೆ ಸ್ಟ್ರೆಸ್ ಆಗಿರಲ್ಲ ಮನೇಲಿ ಇರೋರಿಗೆ. ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗ್ತೀನಿ ಅಂತ ಹೋಗು. ದುಡ್ಡು ಕೊಡು. ದುಡ್ಡು ಕೊಡು. ನೀನು GTF ದುಡ್ಡು ಹಾಕ್ತಿದ್ಯಲ್ಲ, ನಂಗೂ 2,000 ಕೊಡು. ಸ್ವಿಮ್ಮಿಂಗ್ ಕ್ಲಾಸಿಗೆ ಸೇರ್ಕೋತೀನಿ. ನೋಡಿ ಇಲ್ಲಿ ನೋಡಿ. ಆ ಕಾಲತ್ತೆಗೆ ನನ್ನ ಕಾಲು ಮುರ್ದಾಕ್ಬಿಡು ಮಾರೇ. ನೀನು ಮುರ್ದಾಕತ್ತೆಗೆ ಅಲ್ಲ ಮನೆ. ನೀನ್ GTF 2,500 ಕೊಡ್ತಾ ಇರ್ತಿದ್ಯಾ? ನಂಗೂ ಕೊಡು, ನಾನು ಸ್ವಿಮ್ಮಿಂಗ್ ಕ್ಲಾಸ್ ಸೇರ್ಕೋತೀನಿ. ಕೊಡು ಕಾಸು. ಸೇರ್ಕೊಳಕಲ್ಲ, ಅಡ್ಮಿಷನ್ಗೆ 2,000 ಕೇಳ್ತಾರೆ. ಚಪ್ರಿ ನನ್ ಮೊನ್ನೆ. ಗೈಸ್, ಇದು ಮಾರ್ಕೆಟ್ ಅಲ್ಲಿ ಆಸ್ನಾಂಬ ದೇವಸ್ಥಾನಕ್ಕೆ ಬಂದಿರ್ತಾರ, ಅವ್ರಿಗೆ ಮಾತ್ರ ಗೊತ್ತು ಗೈಸ್ ಇದು ಈ ರೋಡ್ಗಳು. ಯಾಕಂದ್ರೆ ಇಲ್ಲಿ ತನಕ ಎಲ್ಲ ಕ್ಯೂ ಇರುತ್ತೆ. ಆಸ್ನಾಂಬ ದೇವಸ್ಥಾನಕ್ಕೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಬರ್ತಾರಲ್ಲ, ಆ ಕಡೆ ಇಲ್ಲಿ ತನಕ ಕ್ಯೂ ಇರುತ್ತೆ ಗೈಸ್. ಬಟ್ ಆದ್ರೆ ಈ ರೋಡ್ಗಳು ಅಂತ ಗೊತ್ತಾಗದೇ ಇಲ್ಲ ಗೈಸ್ ನಿಜವಾಗ್ಲೂನು. A few moments later. ಗೈಸ್ ನೋಡ್ರಿ, ತೋರ್ಸ ನೆನ್ನೆ ವ್ಲಾಗ್ ನೋಡಿದ್ದು ಗೈಸ್. ನೋಡ್ರಿ
ಮೊಟ್ಟೆ ಹೆಂಗ್ ಕಾಣಿಸ್ತಿದೆ, ಚೆನ್ನಾಗಿ ಕಾಣಿಸ್ತಿದೆ. ದೇ ಗೋಡೆಗೂ ಅದೇ ಕಲರ್ ಐತೆ ಸಮ ಗೋಡೆ ನೋಡಿ ಹಿಂದ್ಗಡೆ ಚೆನ್ನಾಗಿದೆ ಅಲ್ಲಿ ಔಚ್ಕ ಅಲ್ಲಿ ನೋಗ ಔಚ್ಕ ಕಾಣಿಸಲ್ಲ ಹಿಂದೆ ಹಿಂಗೆ ಔಚ್ಕ ಅದೇ ಕಲರ್ ಕಾಣಿಸ್ತೀಯ ಸನ ಚೆನ್ನಾಗಿ ಕಾಣಿಸ್ತಿದ್ದೀನಾ? ಹಾಂ ನೋಡಿ ಈ ತರ ಇದ್ರೆ ಪ್ಯಾಂಟ್ ಕಂಫರ್ಟೇಬಲ್ ಆಗಿರುತ್ತೆ. ಲೆಗ್ಗಿನ್ಸ್ ತರ ಯಾರು ಹಾಕತಾರೆ ನೋಡಿ ಗೈಸ್. ಇಲ್ಲಿ ಗೈಸ್ ಇಷ್ಟು ನೋಡಿ ಇಷ್ಟೆಲ್ಲ ಪಾಪ ಕ್ಯಾಡ್ಬರಿ ಮತ್ತೆ ಭಾವನ ಹಾಕ ಕೊಡ್ಸಿರೋದು ಇವೆಲ್ಲ. ತಡೀರಿ, ಇದು ಯಾರು ಏನೇನು ಐಸ್ ಕ್ರೀಮ್ ಕರ್ಗೆ ಹೋಯ್ತಿತ್ತು ಮರಿಯ. ಏನದು? ಮುಟ್ಬೇಡ ಮುಟ್ಬೇಡ. ಅದು ಎಷ್ಟು ರೂಪಾಯಿ ಅದೊಂದು ಐಸ್ ಕ್ರೀಮ್? 70 ರೂಪಾಯಿ. ಅದೊಂದು ಒಂದು ಐಸ್ ಕ್ರೀಮ್ 70 ರೂಪಾಯಿನಾ? ಗೈಸ್ ಇದಿಷ್ಟು ಭಾವನ ಹಾಕ ಕೊಡ್ಸಿದ್ದು. ಇದ್ರಲ್ಲಿ ಒಂದ್ 2 ಕುಕ್ಕರೆ ತಿನ್ಕೊಂಡ್ಬಿಟ್ಟಿದೀನಿ, ಇನ್ನೊಂದ್ 2 3 ತಿನ್ಕೊಂಡ್ಬಿಟ್ಟಿದೀನಿ. ಗೈಸ್ ನೋಡ್ರಿ ಇದು ಕ್ಯಾಡ್ಬರಿನ ಕೊಟ್ಟಿದ್ದು, ಇನ್ನೂ ಐತೆ ಅವನ್ನೆಲ್ಲ ತೋರಿಸ್ತೀನಿ. ಗೈಸ್ ಅದು ಡ್ರಿಂಕ್ಸ್ ಇದೆ, ಅದನ್ನ ಎತ್ಕೊಂಡ್ ಬರ್ತೀನಿ. ಬಿಕಾಸ್ ಈ ಐಸ್ ಕ್ರೀಮ್ ಗಳೆಲ್ಲ ಇಲ್ಲಿ ಟೇಪ್ ತೆಗಿಬೇಕು. ಗೈಸ್ ಇದು ಐಸ್ ಕ್ರೀಮ್ ಕೇಕ್ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ಕೇಕ್ ಅಂತ ರೆಡ್ ವೆಲ್ವೆಟ್ ಐಸ್ ಕ್ರೀಮ್ ಕೇಕ್ ಅಂತ ಗೈಸ್. ಇದು 350 ರೂಪಾಯಿ ಐತೆ ಅರ್ಧ ಕೆಜಿಗೆ, ಅರ್ಧ ml ಗೆ. ಅರ್ಧ ml. ಅಯ್ಯೋ ಸೇಮ್ ಅದು ರೆಡ್ ವೆಲ್ವೆಟ್ ಕೇಕ್ ಹೆಂಗ್ ಬರುತ್ತೆ ಹಂಗೆ ಇದೆ. ಚಾ ಇತ್ತಾ ಬಸಣ ಸ್ಪೂನ್ ಚೆರ್ರಿ ಇತ್ತು ಮಾರಿಯಾ. ಗೈಸ್ ತಿಂದ್ರೆ ಹೊಡಿತೀನಿ ನಾನು ಬರೋ ಅಷ್ಟರಲ್ಲಿ. ಗೈಸ್ ಲುಕ್ ಅಟ್ ದಿಸ್. ನೋಡ್ರಿ ಕಾಣಿಸ್ತಾ ಹೆಂಗೈತಾ? ಇದು ಚೆರ್ರಿ, ಇದು ರೆಡ್ ವೆಲ್ವೆಟ್ ಕೇಕ್ ಅಂತೆ. ಕೇಕ್ ಅದು, ಇದು ಐಸ್ ಕ್ರೀಮ್, ಇದು ನಾಟ್ ಕೇಕ್. ಓಕೆನಾ? ಕೇಕ್ ಅಂತ ಕಮೆಂಟ್ ಮಾಡಬೇಡಿ. ಐಸ್ ಕ್ರೀಮ್ ಅದು ನೋಡಿ ಇದು ಹಿಂಗ್ ಬರುತ್ತೆ. ಇದೆಲ್ಲ ಇಲ್ಲೇ ಇಡ್ಕ. ಇದೊಂದು ಹೇಳ್ಬಿಡು, ಇದೊಂದು ಐಸ್ ಕ್ರೀಮ್ ಇದೊಂದು ಎತ್ಕೊಂಡು ಹೋಗ್ತೀನಿ, ಇದೊಂದು ಕರ್ಗೋಗುತ್ತೆ. ಅವೆಲ್ಲ ಹಂಗೆ ಇರುತ್ತೆ. ನೋಡಿ ಗೈಸ್ ಎಂತ ನನ್ ಮಗ ಗೊತ್ತಾ, ನನಗೆ ಕೊಡ್ದಲ್ಲ ಒಬ್ನೇ ತಿನ್ಬಿಟ್ಟ. ರಿಯಲ್ ಚೆರ್ರಿ. ನಾನೇನಾದ್ರೆ ಇದನ್ಕಂಡೆ ರಿಯಲ್ ಚೆರ್ರಿ ಗೈಸ್ ಅದು. ಇದೇನೋ ಇದು ಅಂತ ನೋಡ್ತಿದ್ದೀನ, ಕಡೆ ಹೋಯ್ತಿದ್ದೆ ಕಚ್ಚಿದ್ದೆ ಹೋಯ್ತು. ಹೋಗ್ಯಾಲೆ ನಾನ್ ತಿಂದಲೇ ರಾತ್ರಿನೇ ತಿನ್ಕತ್ತಿದ್ದೆ. ಒಂದು ಇತ್ತ ಬ್ರೋ. ಇದು ನೋಡ್ರಿ ಗೈಸ್, ಇದು 150 ರೂಪಾಯಿ ಅಂತ ಎಷ್ಟಕ್ಕೆ. ನನಗೆ ಅದನ್ನೇ ಪೇ ಮಾಡಿದ್ರು ನನ್ನ ಸ್ಕ್ಯಾನರ್ಗೆ. ಒಂದು ದಿನ ಇವತ್ತು ಕುತ್ಕೊಂಡು ನಾನು ಫುಲ್ ಲೈವ್ ಸ್ಟ್ರೀಮ್ ಮಾಡ್ತಾ ಇದ್ದೆ. ಛೇ ಇದರಲ್ಲಿ ಬಿಡು ಅದು ಓಪನ್ ಮಾಡ್ಬಿಡ ಚಪ್ರಿ ಚಲುದೆ. ಬ್ಲ್ಯಾಕ್ ಕರೆಂಟ್ ಅಂತ ಗೈಸ್, ಬ್ಲ್ಯಾಕ್ ಕರೆಂಟ್. ಬ್ಲ್ಯಾಕ್ ಫಾರೆಸ್ಟ್ ಇದೂ ಅಷ್ಟೇ. ಇದು ಐಸ್ ಕ್ರೀಮೇ, ಇದು ಕೂಡ ಐಸ್ ಕ್ರೀಮೇ ಗೈಸ್. ಬಟ್ ಇದು ಕೇಕ್ ಅಂತ ಹಾಕೋನೆ ನೋಡಿ. ಇದು ಐಸ್ ಕ್ರೀಮ್. ಇದು ಮೊಯ್ತಾ ಒಬ್ನೇ ತಿಂತಿದ್ದಿಲ್ಲ, ನಿಂಗೆ ಹೊಟ್ಟೆ ನೋವು ಬದಕ್ಕಣ್ಲ. ಇವತ್ತು ಬೇದಿ ಮಾತ್ರ ಹಾಕೊಡ್ತೀನಿ ಊಟಕ್ಕೆ, ಬೇಡ ನಂಗೆ. ಗಲೀಜ್ ನನ್ನ ಮಗನೇ, ಅದೇ ಬೇಡ ತಿನ್ಬಿಟ್ಟು ಮತ್ತೆ ಅದೇ ಬೇಡ ಹಾಕೊಂಡು ತಿಂತಿದ್ದೆ. ಗಲೀಜ ನೀನೇನಾರು ಕುಡೋ ಕಡೆ ಅದೆಲ್ಲ ಚಲ್ಕೊಂಡು ಏನ್ ಹೋಯ್ತು ನಿಂದು ಬಿಡು. ಗೈಸ್ ಲೈಫ್ ಅಲ್ಲಿ ಫಸ್ಟ್ ಟೈಮ್ ತಿಂತಿರೋದು ಐಸ್ ಕ್ರೀಮ್ಗಳ. 150 ರೂಪಾಯಿ 200 ರೂಪಾಯಿ ಐಸ್ ಕ್ರೀಮ್ಗಳು. ಹೆಂಗೆ ಹೇಳ್ರಿ, ಕ್ಯಾಡ್ಬರಿಯಿಂದ. ಇದು ನಮ್ಮ ಭಾವನ ಹಾಕ ಕೊಟ್ಟಿರೋದು ಗೈಸ್. ಇದು ಅಮುಕ್ ಬೇಡ, ಹೋಯ್ತದೆ. ಇದನ್ನ ತಿನ್ನೋಣ. ಹೊಡಿತೀನಿ. ಇದೆಷ್ಟು? 70 ರೂಪಾಯಿ ಇದು ನೋಡ್ರಿ. ಇಲ್ಲಿ ನೋಡಿ, ಬೆಲ್ಜಿಯಂ ಚಾಕ್ಲೇಟ್ ಅಂತೆ. ಇದನ್ನು ಬೆಲ್ಜಿಯನ್ ಚಾಕ್ಲೇಟ್, ಸಾರಿ ಹಬ್ಬರ್ ಹ್ಯಾಂಡ್ ಹಾಲಿ. ನಮಗೆ ಗೊತ್ತಿಲ್ಲ ಇಂಗ್ಲೀಷ್ ಅಕ್ಕ. ಬಟ್ ಇದೊಂದು ಚಾಕ್ಲೇಟ್, ಇದೊಂದು ಚಾಕ್ಲೇಟಿಗೆ 70 ರೂಪಾಯಿ. ಇವರಿಬ್ರು ಕೂಡ ಬ್ಲಿಂಕಿಟ್ ಅಲ್ಲೇ ಮಾಡಿರೋದು. ಇಬ್ರು ಬ್ಲಿಂಕಿಟ್ ಅಲ್ಲೇ ಮಾಡಿರೋದು. ನೀನ್ ಏನಾದ್ರು ಮಾತಾಡ್ತಾ ಇರು, ನಾನು ಅದನ್ನ ಎತ್ಕೊಂಡು ಬರ್ತೀನಿ. ಇದು ನೋಡಿ, ಇದು ಅಷ್ಟೇ ಭಾವನ ಹಾಕ ಕೊಟ್ಟಿರೋದು ಅವಳಿಗೆ ಅಂತ ಹೇಳ್ಬಿಟ್ಟು. ಇದು 300 ರೂಪಾಯಿ. ಭಾವನ ಹಾಕನು 700 ರೂಪಾಯಿ ಖರ್ಚು ಮಾಡೋರೆ. ಇವನು ಕ್ಯಾಡ್ಬರಿ 2,200 ಏನೋ ಖರ್ಚು ಮಾಡೋನೆ. ಅವನು ಬಿಡಪ್ಪ. ಭಾವನ ಅಕ್ಕ ಏನಾಯ್ತು ಗೊತ್ತಾ, ಅದು ಸೀನು. ಭಾವನ ಅಕ್ಕ ಬಂದು ಇವಳೇನೋ ತಿಂತೀನಿ ಅಂತ ಹೇಳಿದ್ಲು. ಅಷ್ಟಕ್ಕೇನೆ ನನಗೆ ಮೆಸೇಜ್ ಹಾಕಿದ್ರು, ಹಿಂಗೆ ಕಳಿಸ್ತೀನಿ, ನಿಮ್ಮ ಹೆಸರಲ್ಲಿ ನಿಮ್ಮ ರಿಸೀವರ್ ನಂಬರ್ ಕೊಡ್ತೀನಿ, ಅವಳಿಗೆ ನನ್ನ ತಂಗಿ ಕೊಡಿ ಅಂತ. ಸೊ ಅಕ್ಕ ಬೇಡ ಅಂದ್ರು. ಇಲ್ಲ ನನ್ನ ತಂಗಿ ಕಡೆಗೆ ಒಂದು ಟ್ರೀಟ್ ಕೊಡಲೇಬೇಕು ಅಂದ್ಕೊಂಡು ಇದೊಂದು 3 ಕುರ್ಕುರೆ, ಇದು 3 ಚಿಪ್ಸ್ ಇತ್ತು. 4 ಕುರ್ಕುರೆ, ಒಂದು ಬಿಂಗು, ಇದೊಂದು ಟೆಡ್ಡಿ ಬೇರು, ಮತ್ತು ಒಂದು ಚಾಕೋಬಾರ್ ಐಸ್ ಕ್ರೀಮು, ಮತ್ತು ಇನ್ನೊಂದು ಗ್ರೀನ್ ಕಲರ್ ಚಿಪ್ಸ್ ಇತ್ತು. ಎಷ್ಟು, ಒಂದು 6 ಚಿಪ್ಸು, ಒಂದು ಐಸ್ ಕ್ರೀಮು, ಒಂದು ಟೆಡ್ಡಿ ಬೇರು. ನೋಡಿ ಇದೇನಿಗೆ ಕೊಟ್ಟಿರೋದು ಅಂದರೆ ಅವ್ರನ್ನ ನೆನ್ಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು.
ಇವನ್ ಪುಣ್ಯಾತ್ಮ ಇದು ಸೇಮ್ ಬ್ಲ್ಯಾಕ್ ಫಾರೆಸ್ಟ್ ಐಸ್ ಕ್ರೀಮ್ 2 ಕೊಟ್ಟಿದ್ದ ಇದನ್ನ. ಇದೊಂದು ಐಸ್ ಕ್ರೀಮ್ ಕೇಕ್ ಅಂತಿದ್ದು, ಐಸ್ ಕ್ರೀಮ್ ಕೇಕು, ರೆಡ್ ವೆಲ್ವೆಟ್ ಕೇಕು. ನಮಗೆ ಸ್ಪಾನ್ಸ್ ಮಾಡೋಣ. 2.5 ವರ್ಷ ಲವ್ ಮಾಡಿದೀರಾ, ಆ ಕಾರಣಕ್ಕೆ ಒಂದು ಕೇಕ್ ಕುಯ್ಯಿ ಅಂತ ಹೇಳಿ ಸ್ಪಾನ್ಸ್ ಮಾಡೋಣ. ಇವಾಗ ಕುಯ್ಯೋಣ ಗೈಸ್, ಆಯ್ತಾ? ಇದು ಆರ್ ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟ್ಗಳು. ಗೈಸ್ ಹೇಳಿದ್ನಲ್ಲ, ಇದು ಮಾನ್ಸ್ಟರ್ ಅವನು ಇವಾಗ ತಗೊಬಂದು ಫುಲ್ ಕೋಲ್ಡ್ ಆಗಿ ಹೋಗೈತೆ. ಈ ಮಾನ್ಸ್ಟರ್ 3 ಕೊಟ್ಟಿದ್ದ, ನಾನು 1 ಕುಡ್ದೆ. ಫಸ್ಟ್ ಟೈಮ್ ಮಾನ್ಸ್ಟರ್ ಕೂಡ ಫಸ್ಟ್ ಟೈಮ್ ಕುಡಿದಿದ್ದು ನಾನು. ವೈಟ್ ಮಾನ್ಸ್ಟರೇ ಕುಡ್ದಿಲ್ಲ ನಾನು ಅಂಥದ್ರಲ್ಲಿ ಇದನ್ನು ಕುಡಿಸ್ದ. ಇದು 3 ಕೊಟ್ಟಿದ್ದ, 3 ಪೀಸ್ ಮಾನ್ಸ್ಟರು ನೋಡಿ. 1 ಪ್ಯಾಕ್ ಡಯಟ್ ಕೋಕು. ಇವೆಲ್ಲ ನಮ್ಗೆ ಬೇಡವಾಗಿತ್ತು, ಆದ್ರೂ ಇದು ಕುಡಿಯಲ್ಲ. ಆದ್ರೂ ಅದಕ್ಕೆ ಹೇಳಿದ್ದೀನಿ ಫೋನ್ ಮಾಡಿ ಒಂದು ಇಸ್ಕೋ ಕೇಳ್ಯಾರ್ಗಾರು ಅಂತ. ಅಣ್ಣನ ಕಳಿಸ್ತೀನಿ ಅಂತ, ಕಳಿಸ್ತಾನೋ ಕಳಿಸೋ ಗೊತ್ತಿಲ್ಲ. ಹಾಗೆ ಬಂದರೆ ರೆಡ್ ಬುಲ್ ಒಂದು 4 ಪೀಸ್ ಕಳಿಸ್ಕೊಟ್ಟವನು. ನಾನು ಕುಡ್ದೇ ಇಲ್ಲ ರೆಡ್ ಬುಲ್ನ. ಅದೇ ಹೇಳಿದ್ನಲ್ಲ ಗೈಸ್, ಇಷ್ಟು ಕಳಿಸ್ಕೊಟ್ಟವ್ರೆ. ಹತ್ತತ್ರ 2.5 ಒಳಗೊಳಗೆ ಖುಷಿ ಆಗಿರ್ತದೆಲ್ಲ ಕುಡಿಬೋದಲ್ಲ ಅಂತ. ಇಲ್ಲ, ನನಗೆ ಅದ್ ಬೇಡವಾಗಿತ್ತು ಗೈಸ್. ಅದು ನಾನು ಕುಡಿಯಲ್ಲ. ಇವನ್ ಅದು 110 ರೂಪಾಯಿ 125 ರೂಪಾಯಿ. ನಾನು ಒಂದಿನ ಸೇಮ್ ನಿಂಬೆ ಹಣ್ಣು ಜ್ಯೂಸಿನ ಸ್ಮೆಲ್ ಬರ್ತಾ ಇತ್ತು. ನಿಂಬೆ ಹಣ್ಣು ಜ್ಯೂಸ್ 20-30 ರೂಪಾಯಿ ಸಿಗ್ತದೆ. ಸುಮ್ನೆ ಅವ್ರು ದುಡ್ಡು ವೇಸ್ಟ್ ಮಾಡಿದ್ರು ಗೈ. ಸುಮ್ನೆ ಅವನು ಹೇಳ್ತಾನೆ ಕುಡಿ ನೀನ್ ಕುಡ್ದಿಲ್ವಲ್ಲ, ಇವಾಗಾರು ಕುಡಿ ಅಂತ ಹೇಳ್ತಾನೆ. ನನಗೆ ಕುಡಿಯಕ್ಕೆ ಇಷ್ಟ ಇಲ್ಲ. 120 ರೂಪಾಯಿ 130 ರೂಪಾಯಿ ಒಂದ್ ಜ್ಯೂಸ್ ನ ಮಿನಿಮಮ್ ಹಿಂಗ್ ಎತ್ತಿರ ಇಳಿಸಲ್ಲ ಅವನು. ನಾರ್ಮಲ್ ಜ್ಯೂಸ್ ಫ್ರೂಟಿ ಗಿಟಿ ಎಲ್ಲ ಕೊಡ್ಸಿದ್ರೆ ಇದು ನಾ ಲೈವ್ ಮುಗ್ಯೋವರ್ಗನು ಕೊಡ್ದವನೆ. ನೋಡ್ರಿ ಇಷ್ಟು. ಇದು ಭಾವನಾಕನ ಒಂದು ಡಾರ್ಕ್ ಫ್ಯಾಂಟಸಿ ಕೂಡ ಕೊಟ್ಟಿದ್ರು. ಭಾವನಾಕ ಅವ್ರ ಪ್ಯೂರ್ 5 ಪ್ಯಾಕ್ ಕ್ಯಾಡ್ಬರಿ ಬ್ರೋ 5 ಪ್ಯಾಕ್ ಕೊಟ್ಟಿದ್ರು. ಕುತ್ಕ ಆರಾಮಾಗಿ ಕುತ್ಕ. ಇವಾಗ ನೀನು ಐಸ್ ಕ್ರೀಮ್ ತಂದಿಲ್ಲ, ನಾನು ಹಂಗೆ ಕುಯ್ತೀನಿ. ಸಾಕು ಅಕ್ಕ ಬ್ರೋ. ಗೈಸ್ ಎಂತಕ್ಕಿದೊಂದು ಕುಯ್ದೆ ಬಿಡು, ಹಂಗೆ ಇಡ್ತೀನಿ. ಮನೆ ಎಂತ ಕುಯ್ತಿ ಬಿಡು, ಹಂಗೆ ಇಡ್ತೀನಿ. ಎಂತಕ್ಕೆ ಇದೆಂತ ಕುಯ್ತ್ಯಾ? ತಿನ್ನಕ್ಕೆ. ನಾನ್ ತಿಂತೀನಿ ಬಿಡು. ಗೈಸ 2.5 ವರ್ಷ ಆಯ್ತು ನಾವು ಲವ್ ಮಾಡಿ, ಕೇಕ್ ಕೊಯ್ದಿಲ್ಲ. 10K 11K ಸಬ್ಸ್ಕ್ರೈಬರ್ಸ್ ಆದ್ರು ಕಪಲ್ಸ್ ಗೇಮಿಂಗ್ ಅಲ್ಲಿ, ಕೇಕ್ ಕೊಯ್ದಿಲ್ಲ. ಸಾನುಗೌಡದಲ್ಲಿ 7K ಸಬ್ಸ್ಕ್ರೈಬರ್ಸ್ ಆಗಿತ್ತು, ಕೇಕ್ ಕೊಯ್ದಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ 48K 84K 12K 3K ಆಗಿತ್ತು, ಮತ್ತೆ ಸಸ್ಪೆಂಡ್ ಕೂಡ ಆಯ್ತು, ಕೇಕ್ ಕೊಯ್ದಿಲ್ಲ. ಇವಾಗ ನಮ್ಮ ಕ್ಯಾಡ್ಬರಿ ಕೇಕ್ ಕೊಟ್ಟವನೆ ಕುಯ್ರಿ ಅಂತ, ಕುಯ್ತೀವಿ ಗೈಸ್. ಅದು ನಾರ್ಮಲ್ ಕೇಕ್ ಅಲ್ಲ, ಐಸ್ ಕ್ರೀಮ್ ಕೇಕು. ಇದ್ರೊಳಗೆ ಐಸ್ ಕ್ರೀಮ್ ಅಲ್ಲ ಕೇಕ್ ಇದೆ ಅನ್ಕೋತೀನಿ. ಗೈಸ್ ಹ್ಯಾಪಿ ಬರ್ತ್ಡೇ. ಅದು ಗೈಸ್ ಅವ್ನ ಬರ್ತ್ಡೇ ಆಗಿಲ್ಲ, ಬರ್ತ್ಡೇ ಅಂತ ಚಿಕ್ಕ ಮಕ್ಕಳು. ಸರಿ ಏನಂತ ಹೇಳ್ಬೇಕು? ಹ್ಯಾಪಿ ಆನಿವರ್ಸರಿ ಅಂತ. ಹ್ಯಾಪಿ ಆನಿವರ್ಸರಿ ಸ್ಪಾನ್ಸರ್ಡ್ ಬೈ ಭಾವನಾ ಅಂಡ್ ಕ್ಯಾಡ್ಬರಿ. ಲೆಟ್ಸ್ ಗೋ. ಓ ಮೈ ಗಾಡ್, ದಿಸ್ ಕೇಕ್ ಇಸ್ 350 ರೂಪಾಯಿ ಕೇಕ್. ಅಯ್ಯೋ ಕೇಕ್ ಇದು ಐಸ್ ಕ್ರೀಮ್ ಗೈಸ್. ಕೇಕ್ ಇದೆ ಮಾರೆ ಅದ್ರೊಳಗೆ. ಕೇಕ್ ಐತೆ, ಐಸ್ ಕ್ರೀಮ್ ಇದು. ಐಸ್ ಕ್ರೀಮ್ ತಾನೆ? ಸೇಮ್ ರೆಡ್ ವೆಲ್ವೆಟ್ ಐಸ್ ಕ್ರೀಮ್ ತಿಂದಿನಲ್ಲ ಹಂಗೆ ಐತೆ ಮಾರ್ಯಾ. ಅದೇ ಐಸ್ ಕ್ರೀಮ್ ಇದು. ಚೆನ್ನಾಗಿದೆ ಗೈಸ್, ಸಕಾಲಾಗೈತೆ ಕ್ಯಾಡ್ಬರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಬಟ್ ರಿಕ್ವೆಸ್ಟ್ ಇದೆಲ್ಲ ಪ್ಲೀಸ್ ನೆಕ್ಸ್ಟ್ ಟೈಮ್ ಏನು ಕಳಿಸ್ಕೊಡ್ಬೇಡಿ. ಇದೊಂದು ಕುಡಿತೀನಿ ಇವತ್ತು, ಮಕ್ಕೊಡಿದ್ದೀನಿ. ಬೇಗ ಆದ್ರೆ ಬೇಗ ಇಸ್ಕೊ ಹೋಗು. ಇಲ್ಲ ಮಕ್ಕೊಡಿದ್ದೀನಿ. ನಾನು ಕುಡಿತೀನಿ ಪ್ಲೀಸ್. ನಾನು ಚಾಕಿಗೆ ತಂದು ಹೊಟ್ಟೆಯೊಳಗೆ ಚುಚ್ಚು ಬಿಡ್ತೀನಿ. ಬೇಡ, ಇದು ಡಯಟ್ ಕೋಕ್. ಏನು ಕುಡಿಬೇಡ. ಕುಡಿತೀನಿ ಗೈಸ್. ನೋಡ್ರಿ ಗೈಸ್ ಒಂದ್ ಹೇಳ್ತೀನಿ, ನಿಜ ಬೇಜಾರ್ ಮಾಡ್ಕೋಬೇಡಿ. ಫಸ್ಟ್ ಇದನ್ನ ಕುಡಿತೀರಾ, ಆಮೇಲೆ ಬಿಯರ್. ಇದು ಸ್ವಿಚ್ ಆಗುತ್ತೆ, ಬಿಯರ್ಗೆ ಸ್ವಿಚ್ ಆಗುತ್ತೆ. ಬಿಯರ್ ಕುಡ್ದವ್ರು ಎಣ್ಣೆ ಕುಡಿತಾರೆ, ಆಮೇಲೆ 3 ಅಡಿ ಮಣ್ಣಲ್ಲೇ. ನಿಜ ಎಣ್ಣೆ ಎಲ್ಲ ಕುಡಿಬೇಡಿ, ಇದು ನನ್ನ ರಿಕ್ವೆಸ್ಟ್. ಎಷ್ಟೋ ಜನ ಎಣ್ಣೆ ಕುಡ್ ಕೇಳಿ ಇವ್ನು ನೋಡಿದ್ವೇನಪ್ಪ ರೋಡಲ್ಲಿ ಮಲ್ಕೊಂಡಿರೋರ್ನ, ಎಷ್ಟೋ ದಿನ ಆಕ್ಸಿಡೆಂಟ್ ಆಗಿರೋರ್ನ ಒಬ್ರು ಹಾಸ್ಪಿಟ್ಲಿಗೆ ಸೇರ್ಸಕ್ಕೆ ಇನ್ನ ಮುಂದೆ ನೋಡ್ತಾರೆ ಕುಡ್ದಿರೋರ್ಗೆ.
ಡಾಕ್ಟ್ರು ಒಂದ್ ಇದ್ ಮಾಡಲ್ಲ, ಸೀರಿಯಸ್ ಆಗಿ ಹೇಳ್ತಿರೋದು. ನಾವು ನಮ್ಮ ಫ್ಯಾಮಿಲಿ ಎಲ್ಲಾನು ನೋಡಿದೀವಿ. ಯಾರು ಎಣ್ಣೆ ಕುಡಿಬೇಡಿ, ನಿಮ್ಮ ಹೆಲ್ತ್ ನ ನೀವೇ ನೋಡ್ಕೊಳ್ಳಿ. ಎಣ್ಣೆ ಕುಡಿದ್ರೆ ಏನು ಸಿಗಲ್ಲ. ಹೇಳು. ನೀವೇ ನೋಡ್ಕೊಳ್ಳಿ. ಹಿಂಗೆ ಬೇರೆಯವ್ರು ಕೊಡ್ಸಿದ್ದನ್ನ ತಿನ್ರಿ, ನಾಚಿಕೆ ಮನ ಮರ್ಯಾದೆ ಇಲ್ದಂಗೆ ಪ್ರೀತಿಯಿಂದ ಕೊಟ್ಟವ್ರೆ ತಿಂತೀವಿ ನಾವು. ಇದನ್ನೆಲ್ಲ ಅವ್ರು ಬಂದ್ರೆ ವಾಪಸ್ ಕೊಡ್ತೀವಿ ಇದನ್ನ. ಇವನ್ನೆಲ್ಲ ವಾಪಸ್ ಕೊಡ್ತೀವಿ ಗೈಸ್. ಗೈಸ್ ಇವನ್ನೆಲ್ಲ ಕುಡಿಯಲ್ಲ, ರೆಡ್ ಬುಲ್ ಗಿಡ್ ಬುಲ್ ಎಲ್ಲ ಏನು ಕುಡಿಯಲ್ಲ. ಈ ಡಯಟ್ ಕೋಕ್ ಒಳ್ಳೇದೇ ಗೈಸ್. ಡಯಟ್ ಕೋಕ್ ಕುಡಿದ್ರೆ ಏನಾಗಲ್ಲ. ಡಯಟ್ ಕೋಕ್ ಯಾರು ನಾನು ಇದು ಸಮೀರು ಶ್ರವಣ ಶುಗರ್ ಇದು ಜಿಮ್ಮಿಗೆ ಹೋಗೋರು ಕುಡಿತಾರೆ ಗೈಸ್ ಡಯಟ್ ಕೋಕ್. ಇದು ಬೇಡ, ಇವೆರಡು ಎಲ್ಲ ಕುಡಿಯಂಗಿಲ್ಲ ನೀನು. ಇದು ಅಷ್ಟೇ ಝೀರೋ ಸಿಗೋರು ಬೇಡ. ನನಗೆ ಏನ್ ಚೆನ್ನಾಗ್ ಅನ್ಸಲ್ಲ ಅದನ್ನೇನ್ ಕುಡಿಯಂಗಿಲ್ಲ. ನೋಡಿ ಗೈಸ್ ಅವನು ಮಾತಾಡ್ತವನೆ ಹಂಗೆ ನನಗೆ ಗೊತ್ತಾಗ್ದಂಗೆ. ಸಾನ ಹೆಂಗೈತೆ ಕೇಕು? ನಿಜ ಚೆನ್ನಾಗೈತೆ, ಬಟ್ ಹೆವಿ ತಿನ್ನಕ್ಕಾಗಲ್ಲ ನನ್ನ ಕೈಲಿ. ಬಟ್ ಸ್ವೀಟ್ ನಾನು ಸ್ವಲ್ಪ ಕಮ್ಮಿ ತಿನ್ನೋದಲ್ವಾ. ನೋಡ್ರಿ ಫಸ್ಟ್ ಟ್ರೈ ಮಾಡಿರ್ಲಿಲ್ಲ, ಮಾನ್ಸ್ಟರ್ ಟ್ರೈ ಮಾಡಿದೆ, ರೆಡ್ ಬುಲ್ ಟ್ರೈ ಮಾಡಕ್ ಹೋಗಲ್ಲ. ಇವಾಗ ಒಂದು ಗೈಸ್ ನಾನು ಬೈತೀನಿ ಅಂತ ಒಂದು ರೆಡ್ ಬುಲ್ ಟ್ರೈ ಮಾಡಲ್ಲ ಅಂತ ಹೇಳ್ತಿರೋದು ಕೊಡು. ನಾನು ಕೋಕ್ ಕುಡಿಯೋಣ. ಹಿಂಗ್ ಕುಲುಕ್ಬಿಟ್ಟ ಓಪನ್ ಮಾಡೋಣ. ಅಯ್ಯ ಬೇಡ ಚಲ್ಲುತ್ತೆ. ಇದು ಹೆಂಗ್ ಓಪನ್ ಮಾಡೋದು? ಕುಡಿದ್ಬಿಟ್ಟು ಹೇಳೋಣ ನೋಡೋಣ ಟೇಸ್ಟ್ ಹೆಂಗೈತೆ ಅಂತ. ಅಷ್ಟೇ ಓಪನ್ ಮಾಡು ಮೇಕೆ. ನಂಗ್ ಬೇಡಪ್ಪ. ಕುಡಿದ್ಬಿಟ್ಟು ಟೇಸ್ಟ್ ಹೇಳು. ಇದು ಚೆನ್ನಾಗಿಲ್ಲ. ಕೋಕ್ ತರನೇ ಇದೆ. ಕೋಕಾ ಕೋಲಾನೇ ಆದ್ರೆ ಝೀರೋ ಡಯಟ್ ಕೋಕ್ ಅಂತ. ಬೇಡ ಕಣಪ್ಪ, ಕೈಯಾಗೈತೆ. ಕೈಯಾಗೈತೆ ಶುಗರೇ ಇಲ್ಲ ಅಂದ್ರೆ ದಿನೇ ನಿಂಗಿರುತ್ತೆ. ಸ್ವಲ್ಪ ಕೈ ಐತವ ಅಂದ್ರೆ ಝೀರೋ ಶುಗರ್ ಅಲ್ವಾ ಮೊಯ್ದಾ? ಕುಡಿಯಕ್ಕಾಗಲ್ಲ ಇವನ್ನೆಲ್ಲ ಜಾಸ್ತಿ ಕುಡಿಯಕ್ಕಾಗಲ್ಲ. ಏನೋ ಒಂದ್ ಶೋಕಿ ಕುಡಿಬಹುದು. ಇವನ್ನೆಲ್ಲ ನಾನು ಕುಡ್ದೇ ಇಲ್ಲ ಬಯಸಿದು. ಕೋಕಾ ಕೋಲಾ ಅವಾಗ ಕುಡ್ದೆ. ಗೈಸ್ ಅದೇನ್ ಗೊತ್ತಾ, ಡಯಟ್ ಅಂತ ಹೇಳ್ತಾರೆ, ಬಟ್ ಅಂದ್ರೆ ಝೀರೋ ಶುಗರ್ ಅಲ್ವಾ, ಅದಕ್ಕೆ ಕುಡಿಯಕ್ಕಾಗಲ್ಲ. ಸ್ವಲ್ಪ ಶುಗರ್ ಇದ್ದಿದ್ರೆ ಕುಡಿಬೋದಿತ್ತು. ಸ್ವಲ್ಪ ಕೈ ಐತೆ, ಸಕ್ಕತ್ತಾಗೈತೆ, ಚೆನ್ನಾಗೈತೆ. ಗ್ಯಾಸ್ ಇಂದು ಜೀರ್ಣಕ್ಕೆ ಹೆಲ್ಪ್ ಆಗ್ತದೆ. ಸೊ ಥ್ಯಾಂಕ್ ಯು ಸೊ ಮಚ್ ಬ್ರೋ. ಬಟ್ ಮೋಹಿತ್ ಅವ್ರು ಅಷ್ಟೊಂದು ಕುಡಿಯಲ್ಲ ಬಿಡಿ. ನೋಡಿ ಬೇಕಾದ್ರೆ ಅದನ್ನ ಸಂಜೆವರೆಗೆ ಲೈವಲ್ಲಿ ಇಟ್ಕೊಂತೇನೆ. ಇಲ್ಲ ಕುಡಿದ್ಯಾ? ಮುಗಿಸ್ತೀಯಾ? ಸಕ್ಕತ್ತಾಗೈತೆ, ಸಾಕು ಇವಾಗ ಕುಡಿಯೋದು. ಇನ್ನು ಕೇಕ್ ತಿಂದಿವಲ್ಲ, ಟೇಸ್ಟ್ ಸಿಗಲ್ಲ ಅದು. ಸೊ ಇಷ್ಟು. ಸೊ ಥ್ಯಾಂಕ್ ಯು ಸೊ ಮಚ್ ಬ್ರೋ, ಕ್ಯಾಡ್ಬರಿ ಬ್ರೋ ಮತ್ತೆ ಭಾವನ ಅಕ್ಕ, ಥ್ಯಾಂಕ್ ಯು ಸೊ ಮಚ್. ನನಗಂತೂ ಕೊಟ್ಟಿಲ್ಲ, ನನಗೆ ಇಷ್ಟೊಂದು ಕೊಟ್ಟಿದ್ದೀರಾ, ನಂಗೆ ಇಷ್ಟೊಂದು ಕುಡಿಯೋಕ್ಕಾಗಲ್ಲ. ಸೊ ಥ್ಯಾಂಕ್ ಯು ಸೊ ಮಚ್ ಬ್ರೋ. ಐಸ್ ಕ್ರೀಮ್ ಕುರ್ಕುರೆ ಇದೆಲ್ಲ ನಂಗೆ ಕೊಟ್ಟಿರೋದಪ್ಪ ಮೋಹಿತಿಗಲ್ಲ. ಗೊತ್ತು, ನೀನ್ ತಿನ್ಬಾರ್ದು ಅದಕ್ಕೆ. ಐ ನೋಡ್ರಿ ಇಲ್ಲಿ ನನ್ ಟೆಡ್ಡಿ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಭಾವನ ಅಕ್ಕಗೆ ನನ್ನ ನೆನ್ಸ್ಕ ಅಂತ ಕೊಟ್ಟಿರೋದು. ಆಹಾ, ಅವ್ರು ಕೇಳಿದಕ್ಕೆ ನೀನು ಅದೇ ತರ ಟೆಡಿ ಬೇರ್ ತರ ಇದೆಯಾ ಅಂದ್ರು. ನಾನ್ ಟೆಡಿ ಬೇರ್ ನೀನ್ ಹಂಗೆ ನಿಂತ್ಕತಿಯಾ ಇವತ್ತೊಂದು ಅವರ್ ಬಿಸ್ಲಲ್ಲಿ. ಸೊ ಗೈಸ್ ಇವತ್ತು ನೋಡ್ರಿ ಇಷ್ಟು ಕಳ್ಸಿಕೊಟ್ಟವ್ರೆ. ನಾಳೆ ಯಾವ ತರ ಕಳ್ಸಿಕೊಡ್ತಾರ ಗೊತ್ತಿಲ್ಲ. ಥ್ಯಾಂಕ್ ಯು ಸೊ ಮಚ್ ಇಷ್ಟು ಪ್ರೀತಿ ತೋರಿಸ್ತಾರೆ ಇದಕ್ಕೆ. ನೋಡೋಣ ಇವಾಗ GTA 5 ತಗೋಬೇಕು. GTA 5 ತಗೊಂಡು ಲೋಡ್ ಮಾಡಿ ಡ್ರ್ಯಾಗ್ ಮಾಡೋಣ ಗೈಸ್. ಅವಳಿಗೆ ತಿಕ್ಕ ಉರಿತೈತೆ, ಮುಖ ತೋರಿಸ್ತೈತೆ. ಚಲ್ ಹಟ್ ಗೈಸ್ ಅದು ತಗತಾನೆ ಅಂತಲ್ಲ, ದುಡ್ಡು ಇಲ್ದೇ ಇರೋದ್ರಲ್ಲಿ ದುಡ್ಡು ವೇಸ್ಟ್ ಅಂತ ಅಷ್ಟೇ ಗೈಸ್. ದುಡ್ಡಿಲ್ಲ ನನ್ನ ಹತ್ರ, ದುಡ್ಡಿಲ್ಲ. ಆದ್ರೂ ಏನ್ ಮಾಡಕ್ಕಾಯ್ತದೆ, ಬಾಯ್ಸ್ ಡ್ರೀಮ್ ಅಲ್ವಾ. ಶೋಕಿ ಅಲ್ಲ, ಇದು ಶೋಕಿಗಲ್ಲ ತಗೊಂಡಿರೋದು. PC ಅದು ಶೋಕಿ. ನೀನ್ GTA 5 ತಗೊಂತಿರೋದು ಅದು ಶೋಕಿ. ಸುಳ್ಳು ಹೇಳ್ಬೇಡ, ಶೋಕಿ ಅಲ್ಲ ಬೈಸ್. PC ಏನು ಬರೀ ಫ್ರೀ ಫೈರ್ ಆಡಕ್ಕೆ ತಗೊಂಡಿರೋದು. PC ಗೇಮ್ಸ್ ಅಂತಾನೆ ಆಡಕ್ಕೆ. ಇವಳಿಗೆ ಅರ್ಥ ಆಗಲ್ಲ. ಇವಳಿಗೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಏನ್ ಬರೀ ಫ್ರೀ ಫೈರ್ ಆಡ್ಕೊಂಡು ಕೂತ್ಕೊಳ್ಳ ಗೈಸ್. ಇಲ್ಲಿ ನೋಡು, ಮುಖ ತೋರ್ಸೋ, ಚಿಕ್ಕ ಹುರ್ಕಬೇಡ. ಏಯ್ ಏನಾಯ್ತೆ? ಓ ಗುಳ್ಳೆ ಆಗಿತ್ತಲ್ಲ ಅದ್ರದ. ಇಲ್ಲೇನೆ ನಾನು ನೋಡ್ಲಿಲ್ಲ. ನೀನ್ ಯಾಕೆ ಹಿಂಗ ಆಡ್ತೀಯ ಮೋಯ್ತಾ? ನೀನ್ ಸಿಟ್ಟಲ್ಲಿ ನಿನಗೆ ಏನಾದ್ರೂ ಹಿಂಗ್ ಮಾಡಿದ್ರೆ ನಾನು ನೀನ್ ಹೆಂಗ್ ಆಡ್ತೀಯ ಹೇಳೋ? ಕ್ಲಿಪ್ಪ ಗುಳ್ಳೆ ಮೇಲೆ ಹೆಂಗ್ ಹೊಡ್ಕಂತ ಗೊತ್ತಾ? ನೋವು ಆಗುತ್ತೆ ಕಣ ನನ್ಗೆ. ಏನು ಇದಕ್ಕೆ ಮಾಡ್ಲಿಲ್ಲ, ನಂಗೆ ಗೊತ್ತಾಗ್ಲಿಲ್ಲ. ಮಣ್ ತಿನ್ನೋಗಲ್ಲಿ ಹೇಳ್ತೀನು, ಸ್ವಲ್ಪ ಗೊತ್ತಾಯ್ತದೆ ಅದಾದ್ರೂ. ಆಯ್ತು ಹಾಕೊಡುವ, ಆಯ್ತು ಹಾಕೊಡ್ಬಾರೆ. ಏಯ್ ಏನಾದ್ರೂ ಒಂದ್ ಸೀರಿಯಸ್ ಆಗಿ ತಗೊಂಬೋಯ್ತಾ ಲೈಫಲ್ಲಿ. ಸರಿ ಸೀರಿಯಸ್ ಏಟ್ ಆಗಿರೋದ ಏನ್? ಸಾರಿ ನಿನಗೆ ಏಟ್ ಮಾಡ್ದ? ಬರೀ ನೆನ್ನ ಗಿಂಟಿದಕ್ಕೆ ಹಿಂಗ್ ತೋರಿಸ್ತಿದ್ದೆ ಗಿಂಟಿದ್ಯಾ ಅಂತ.
ನಿನಗೆ ಗೊತ್ತು ನೋವಾಗೈತೆ 3-4 ದಿನದಿಂದ ಅಲ್ಲಿ ಗುಳ್ಳೆ ಆಗೈತೆ ಅಂತ ಅನ್ಭವಿಸ್ತಿದ್ದೀನಿ. ಮಲ್ಕೊಳಕ್ ಆಯ್ತಿಲ್ಲ ಹಿಂಗ್ ಕತ್ತಾಗಣ ಅಂತ. ಬಿಡು ಇದು ಹೋಗು ತಪ್ಪಾಯ್ತು ಬೇಕಾಗಿಲ್ಲ ನಿಂದು ಇವಾಗ ತಪ್ಪಾಯ್ತು ನನಗೆ. ನೋಡ್ರಿ ನಾನು ತಿಂತೀನಿ ಅಂತ ಹೇಳ್ಬಿಟ್ಟು ಹೆಂಗೆ ಅವು ಚಿಕ್ತವಳೆ. ಏಯ್ ಏಯ್ 6.5 hours later. ನೋಡ್ರಿ ನಮ್ಮ ಸಾನ ಎಷ್ಟು ಚೆನ್ನಾಗಿ ಕಾಣಿಸ್ತಾವಳೆ. ಅದು ಬಿಲ್ಡಪ್ ಫುಲ್ ಕೇಕ್ ಗೀಕು ಎಲ್ಲ ತಿಂದು ಮಸ್ತಾಗಿ ಇವಾಗ ಎಲ್ಲ ಮುಗಿಸಿ ಅದೇ ಕೇಕ್ ತಿಂದು ಬೆಳ್ಳಗಾಗಿದ್ದೀನಿ ಅಂತ ನಿನ್ನ ಅರ್ಥ. ಕೇಕ್ ಐಸ್ ಕ್ರೀಮ್ ನಾನು ಬ್ರೋ ನನಗೆ ಬಾಳ್ನೆಸ್ ಆಗೈತೆ ನೋಡಿ. ಇದೆಲ್ಲ ಫುಲ್ ಒಂದು ವೀಡಿಯೋನೇ ಮಾಡಾಕ್ಬಿಡ್ತೀನಿ. ಫುಲ್ ಕೂದಲೆಲ್ಲ ಉದ್ರೋಯ್ತೈತೆ ಗೈಸ್. ನಂಗೆ ಏನಕ್ಕೆ ಉದ್ರೋಯ್ತೈತೆ ಅಂತ ನನಗೆ ಗೊತ್ತಾಯ್ತಲ್ಲ. ಮುಖ ಹೋಗೈತೆ, ಕೂದಲು ಹೋಯ್ತೈತೆ, ಏನು ಕತೆ ನಂದು. ಏನು ಹಿಂಗೆ ಅಂದರೆ ಗೈಸ್ ಇವಳ್ದು ಹೆವಿ ದೌಲತ್ ಆಯ್ತು ಗೈಸ್. ಇವಳ್ದು ಏನ್ ನಿಂದು ಯಾವಳ ಹತ್ರ ಮಾತಾಡ್ತಾ ಇದ್ದೆ ಮತ್ತೆ ಇವಾಗ ಬಂದಾಗ ನಾನು ಯಾರ ಹತ್ರ? ನಾನ್ ಮಾತಾಡ ಇಲ್ಲ. ಲೈವ್ ನೋಡು, ನೀನ್ ಮಾತಾಡ್ದೆ, ಮರ್ಕು ಲೈವ್ ನೋಡು. ನೀನು ಮಾತಾಡ್ದೆ ಅಷ್ಟೇ, ನನಗೆ ಗೊತ್ತಿಲ್ಲ. ಅಷ್ಟು ನೋಡ್ರಿ, ಜ್ಯೂಸ್ ಕುಡಿಯಲ್ಲ ಅಂತ ಹೇಳ್ಬಿಟ್ಟು 2 ಜ್ಯೂಸ್ ಕುಡ್ತೀನಿ ನೋಡ್ರಿ. ತಿನ್ನಲ್ಲ ಅಂತ ಡೈಲಿ ತಿಂತಾರೆ guys. ನಿಮಗೆ ಕುಡಿಯಲ್ಲ ಅನ್ಕೊಂಡು ಒಂದೇ ದಿನಕ್ಕೆ 2 ಜ್ಯೂಸ್ ಕುಡ್ದಿದ್ದೀನಿ. ದಿನಕ್ಕೆ 2 kg ತಿಂತವನೆ, ಅದಕ್ಕೆ ಅದನ್ನು ಕುಡಿತಾ ಇರೋದು ಅದ್ರ ಜೊತೆ. ಡಯಟ್ ಫುಲ್ ಸಣ್ಣ ಆಗ್ತೈತೆ ನಂದು ಮೈ. ಇಷ್ಟೊಂದು ಓವರ್ ಬಿಲ್ಡಪ್ ಎಲ್ಲ ಬೇಡ, ಅಮ್ಮಿಕೊಂಡಿರಿ. ಸೊ ಗೈಸ್, ಇವತ್ತಿನ ಬ್ಲಾಗ್ ಏನಾದ್ರು ಇಷ್ಟ ಆಗಿದ್ರೆ, ಈ ಡಯಟ್ ಕೋಕ್ ಇನ್ನೂ ಬೇಕು ಅಂದರೆ, ನನಗೆ ಬೇಕು ಅಂದರೆ ಕಳಿಸ್ಕೊಡಿ. ಯಾರು ಕಳಿಸ್ಕೊಟ್ರೆ ನೆಕ್ಸ್ಟ್ ಟೈಮ್ ಇಂದ ಇದನ್ನ ಆಚೆಗೆ ಚಲ್ಲದೆ ನಾನು. ಸರ್ ಹಿಂಗೆ ಸರ್ ನಾನು ಬಟ್ಟೆ ಮೇಲೆ ಮಿಸ್ ಆಗಾಯ್ತು. ಸೊ ಗೈಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಗಿಫ್ಟ್ ಬ್ರೋ, ಭಾವನಾ ಅಕ್ಕ ಮತ್ತು ಕ್ಯಾಡ್ಬರಿ ಬ್ರೋ, ಥ್ಯಾಂಕ್ ಯು ಸೊ ಮಚ್. ಸೊ ಇನ್ನು ಕಳಿಸ್ಕೊಡ್ತಾ ಇರಿ. ಇನ್ನೊಂದ್ಸಲ ನಿಜ ಈ ಥರದ್ದೆಲ್ಲ ಯಾರು ಕಳಿಸ್ಕೊಟ್ಟು ನನಗೆ ನನ್ನ ಕೈಗೆ ಬರೋದು ಪಾರ್ಸಲ್ ಹೆಂಗೆ ಬಂದ್ರು ನಾನು ನಿಜ ಚಲ್ತೀನಿ, ಬೇಜಾರು ಮಾಡ್ಕೊಂಬೇಡಿ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಗಿಫ್ಟ್ ಭಾವನಾ ಅಕ್ಕ ಮತ್ತೆ ಕ್ಯಾಡ್ಬರಿ ಬ್ರೋ. ಥ್ಯಾಂಕ್ ಯು. ಕಳ್ಸ್ಕೊಟ್ಟಿರೋದಕ್ಕೆ ಬೇಜಾರಿಲ್ಲ. ಕಳ್ಸ್ಕೊಟ್ರು ಏನಾದ್ರು ತಿನ್ನೋದರದು ಯೂಸ್ ಆಗೋ ತರ ಕಳ್ಸಿ. ಈ ತರ ಇವೆಲ್ಲ ಬೇಡ ನನಗೆ. ಫಸ್ಟ್ ಆಫ್ ಆಲ್ ಇವ್ನು ಈ ತರ ಎಲ್ಲ ಕುಡಿಯೋದು ಇಷ್ಟ ಇಲ್ಲ. ಇದು ಒಳ್ಳೇದೋ ಕೆಟ್ಟದೋ ಅದನ್ನ ಬೇಕಾಗಿಲ್ಲ, ಇದೆಲ್ಲ ನಂಗೆ ಇಷ್ಟ ಇಲ್ಲ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಗಿಫ್ಟ್ ಭಾವನಾ ಅಕ್ಕ ಮತ್ತೆ ಪ್ರಜ್ವಲ್ ಬ್ರೋ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಯ್ತು. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಗಿಫ್ಟ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಸೊ ನಮ್ದು GTA5 ಹೊಸ ಯೂಟ್ಯೂಬ್ ಚಾನಲ್ನು ನಾವು ಓಪನ್ ಮಾಡ್ಕೊಂಡಿದ್ದೀವಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಇದೆ. GTA ಚಾನಲ್ ಅಂತ ಹೇಳ್ಬಿಟ್ಟು ಲಿಂಕ್ ಕೊಟ್ಟಿದ್ದೀನಿ. ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಪೋರ್ಟ್ ಮಾಡ್ರಿ ಗೈಸ್. ಸಾನುಮೋಯಿ ಅಂತ ಬ್ಲಾಗ್ ಚಾನಲ್ನು ಕೂಡ ಓಪನ್ ಮಾಡ್ಕೊಂಡಿದ್ದೀವಿ, ಮಿನಿ ಬ್ಲಾಗ್ಸ್ ಎಂದು. ಸೊ ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ 1K ಸಬ್ಸ್ಕ್ರೈಬರ್ಸ್ನ ಮಾಡ್ಕೊಡಿ. ತುಂಬ ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮ್ ಇಲ್ಲ, ನಿಮಗೂ ಗೊತ್ತು ಗೈಸ್. ತುಂಬ ಜನ ಮೆಸೇಜ್ ಕೇಳ್ತಿದ್ರು ಅಕ್ಕ ಇನ್ಸ್ಟಾಗ್ರಾಮ್ ಬಂತ ಸಸ್ಪೆಂಡ್ ಆಗಿತ್ತಲ್ಲ ಅಂತ. ಸೊ ಯೂಟ್ಯೂಬಲ್ಲೂ ರೀಚ್ ಕಮ್ಮಿ ಆಗಿದೆ. ಸೊ ಒಂದೊಂದು ಶೇರ್ ಮಾಡ್ಕೊಂಡು ಒಂದೊಂದು ಲೈಕ್ ಮಾಡ್ಕೊಂಡ್ರೆ ನಮಗೆ ಸ್ವಲ್ಪ ಫಾಲೋ ಮಾಡ್ಕೊಳ್ಳಿ. ಸ್ವಲ್ಪ ಸಪೋರ್ಟ್ ಆದ್ರೂ ಸಿಗುತ್ತೆ. ಸೊ ಬೇರೆಯವ್ರಿಗೂ ರೀಚ್ ಆಗುತ್ತೆ, ಒಂದು ಮೋಟಿವೇಶನ್ ಅನ್ನೋದು ಸಿಗುತ್ತೆ. ಇನ್ನು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಬೇಕಂತ ಇದೆ ಗೈಸ್. ಮತ್ತೆ ಐಡಿ ಹೋದ್ರೆ ನಮಗೆ ನಿಜ ಸಖತ್ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಬೇಡ, ಇದ್ರಲ್ಲೇ ಮಾಡೋಣ. ಮುಂದೆ ಒಂದಿನ ಇನ್ಸ್ಟಾಗ್ರಾಮಿಗೆ ಬಂದ್ರು ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀವಿ. ಅದಕ್ಕೆ ಈಗ ಓಪನ್ ಮಾಡಿರೋ 2 ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, 1K ಮಾಡ್ಕೊಡಿ ಗೈಸ್. ಸೊ ಇವತ್ತಿನ ಬ್ಲಾಗ್ ಇಷ್ಟ. ನಾಳೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ಬಾಯ್ ಗೈಸ್.